तालुका मेरे जिला सांगली और ಇದು ಕ್ರೇಟ್ ಇದೆ ರಥ ತೊಗೊಂಬಂದು ಕ್ರೇಟ್ ರಥ ಬೆಳಗ್ಗೆ ಬಂದ್ರಿ ಯಾವಾಗ? ಹಾ ಬೆಳಗ್ಗೆ ನಮಸ್ಕಾರ ರೀ ಕನ್ನಡ ಕೋಟಿ ನಮಸ್ಕಾರ ರೀ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರಿ ಅಂತೇಳಿ ನನ್ನ ಭಾವನೆ ರೀ. ಇದು ನೋಡ್ರಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಪಟ್ಟಣದೊಳಗ ಫಸ್ಟ್ ಟೈಮ್ ಜೈನ ಧರ್ಮದ ಒಂದು ಮೆರವಣಿಗೆ ಶೋಭಾ ಯಾತ್ರೆ ಪ್ರಪ್ರಥಮ ಬಾರಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕದ ಅತಿ ಹೆಚ್ಚು ಜೈನ ಕುಟುಂಬಗಳು ವಾಸಿರುವುದು ಕೃಷ್ಣಾ ತೀರದ ನದಿ ತಟದಲ್ಲಿ, ಅಂದರೆ ಚಿಕ್ಕಪಡಸಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ಬೆಳಗಾಂವರೆಗೆ, ಬೆಳಗಾವಿಯಿಂದ ಕೊಲ್ಲಾಪುರವರೆಗೆ ಅತಿ ಹೆಚ್ಚು ಜೈನರು ವಾಸಿರುವಂಥ ಕೃಷ್ಣಾ ತಟ ನದಿ. ಈ ಕಡೆ ದೂದ್ಗಂಗಾ, ಮಹಾರಾಷ್ಟ್ರ, ಕಾಗವಾಡ ಕಡೆ ಜಾಸ್ತಿ ಜನ ಇರುವುದು. ಅಲ್ಲಿಂದ ಕೂಡ ಈ ವರ್ಷ ಅಂದರೆ ಯಾವ ಪುಣ್ಯತಿಥಿಯನ್ನು ನಾವು ಜಾಸ್ತಿ ಹೊರಗಡೆ ಆಚರಣೆ ಮಾಡಿಲ್ಲ. ಈ ಸಲ ಪ್ರಥಮವಾಗಿ ಅಂದರೆ ಜೈನ ಧರ್ಮದ ಜೈನ ದಿಗಂಬರ ಮುನಿಯಾಗಿ ಹೋದಂಥ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿ ಸಾಗರ ಅಂತೇಳಿ ಇವತ್ತಿಗೆ 70 ವರ್ಷ ಗತಿಸಿತು. ಅವರ ಒಂದು ಪುಣ್ಯ ಸ್ಮರಣೆಗೋಸ್ಕರ ಅವರ ಪುಣ್ಯತಿಥಿಯನ್ನ ಈ ನಾಡಿನಂತ ಶಾಂತಿ ಅಹಿಂಸೆಯ ಒಂದಿಷ್ಟು ಸದ್ಭಾವನೆಯ ಯಾತ್ರೆಯನ್ನ ಆಯೋಜನೆ ಮಾಡಬೇಕಂತೇಳಿ ದಕ್ಷಿಣ ಭಾರತ ಮಹಾಸಭಾದ ಹಲವಾರು ಸದಸ್ಯರು ಕೂಡಿ ಒಂದು ಆಯೋಜನೆ ಮಾಡಿದಾಗ ಅಭೂತಪೂರ್ಣ ಈ ಕಾರ್ಯಕ್ರಮ ಮೆರವಣಿಗೆ ಭವ್ಯ ರ್ಯಾಲಿ ಮೂಲಕ ಸತತ 3 ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು. ಪ್ರಥಮ ದಿನ ಸಂಗೀತ, ಆಧ್ಯಾತ್ಮಿಕ ಚಿಂತನೆ, ಧರ್ಮ ಶಿಬಿರಗಳು, ಹಾಗೆ ಧಾರ್ಮಿಕ ಪಾಠಶಾಲೆಗಳ ಬಗ್ಗೆ ಹಲವಾರು ಚಿಂತನೆಗಳು ನಡೆದು ಕೊನೆಯಲ್ಲಿ ಇವತ್ತು ಶಾಂತಿ ಸದ್ಭಾವನಾ ಯಾತ್ರೆ ಕೈಗೊಂಡಾಗ ಪ್ರತಿ ಗ್ರಾಮ, ಪ್ರತಿ ಜಿಲ್ಲೆಯಿಂದ ಕೂಡ ತಮ್ಮ ಒಂದು ಟ್ಯಾಬ್ಲೋಗಳನ್ನು ತೆಗೆದುಕೊಂಡು ಬಂದಿದ್ರು.
ನರ್ತನ ವಿಶೇಷ ಒಂದು ರೂಪಕ ಮೂಲಕ ನಿಮಗೆಲ್ಲ ಕಣ್ ತುಂಬಿಕೊಳ್ಳೋಕ್ಕೆ ನೋಡಿ ಸಿಗ್ತೀವಿ. ಯಾರಿವರು ಶಾಂತಿ ಸಾಗರ್ ಅಂದರೆ ಎಲ್ಲರಿಗೂ ಚಿರಪರಿಚಿತ. ಯಾಕೆ ಇದನ್ನ ಇಷ್ಟು ಅದ್ಧೂರಿಯಾಗಿ ಮಾಡಲಿಕ್ಕೆ ಕಾರಣ ಏನು? ಅದು ಕರ್ನಾಟಕದಲ್ಲಿ ಯಾಕೆ ಮಾಡಬೇಕಾಯಿತು ಅನ್ನೋದು ಇವತ್ತಿನ ಮುಖ್ಯ ಚರ್ಚಾ ವಿಷಯವಾಗಿ ಇವತ್ತು ಈ ಸರ್ಕಾರದ ಕಣ್ಣು ತೆರೆಸುವ ಒಂದು ಸಣ್ಣ ಪ್ರಯತ್ನ ಬಾಗಲಕೋಟ್ ಜಿಲ್ಲೆ ದಕ್ಷಿಣ ಭಾರತ ಜೈನ್ ಸಭಾದ ಹಾಗೂ ಪಾಠಶಾಲಾ ಮುಖ್ಯಸ್ಥರಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿತು. ಜೈನರಿಗಾಗಿ ಪ್ರತ್ಯೇಕ ನಿಗಮವನ್ನು ಸ್ಥಾಪನೆ ಆಗಬೇಕಾಗಿದೆ. ಶಾಂತಿ ಪ್ರಿಯರು, ಅಹಿಂಸಾ ಪ್ರಿಯರು, ಶಿಕ್ಷಣದಲ್ಲಿ ಒಂದಿಷ್ಟು ಹಾಸ್ಟೆಲ್ಗಳ ವ್ಯವಸ್ಥೆ ಕೂಡ ಆಗಬೇಕಾಗಿದೆಯಲ್ಲ. ಅಲ್ಪಸಂಖ್ಯಾತರ ಎಂದು ಘೋಷಣೆ ಆದರೆ ಸಾಲದು, ಅವರಿಗೆ ಸಿಗುವಂತ ಸೌಲಭ್ಯಗಳು ಸಿಗಲಿ ಎನ್ನುವ ಒಂದು ಉದ್ದೇಶ ಪ್ರಮುಖ ಧ್ಯೇಯವಾಗಿತ್ತು ಈ 3 ದಿನದ ಕಾರ್ಯಕ್ರಮದಲ್ಲಿ.
ನಾಡಿನ ಹಲವಾರು ಗಣ್ಯರು, ರಾಜಕೀಯ ಮುಖಂಡರು, ಹಾಗೆ ಜೈನ ಧರ್ಮದ ಹಲವಾರು ಪೀಠಾಧೀಶರೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾಂದನಿ, ಹೊಮ್ಮೋಜ, ಹಲವಾರು ಕೊಲ್ಲಾಪುರ, ಹೀಗೆ ಹಲವಾರು ಮಠಾಧೀಶರೆಲ್ಲ, ಸೋಂದೆ ಮಠದ ಅವರೆಲ್ಲ ಕೂಡ ಬಂದು ಭಾಗವಹಿಸಿದರು. ರಾಜ್ಯದ ಹಲವಾರು ರಾಜಕೀಯ ಮುಖಂಡರು, ಧರ್ಮಚಿಂತಕರ ಒಡಗೂಡಿ ಮಾಡಿದಂತ ಇದುವೇ ಪ್ರಥಮಾಚಾರ ಶಾಂತಿ ಸಾಗರರು ಇವತ್ತಿಗೆ 70 ವರ್ಷ ಗತಿಸಿದ ಒಂದು ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಬ್ರಿಟಿಷ್ ಸರ್ಕಾರ ವಿರುದ್ಧ ಹೋರಾಡಿ ಜೈನರಂದ್ರೆ ದಿಗಂಬರತ್ವವನ್ನ ಅವತ್ತು ಅವರು ಹೊರಗಡೆ ಬಿಡದಂತ ಪರಿಸ್ಥಿತಿ. ದಿಗಂಬರತ್ವವನ್ನ ಅವರಿಗೆ ಆಗಿ ಬರದಂತ ಅಂದಿನ ಕಾಲಘಟ್ಟದಲ್ಲಿ ಶಾಂತಿ ಸಾಗರ ಮಹಾರಾಜರು ಅದನ್ನ ಎದುರಿಸಿ ಇಡೀ ಜೈನ ಸಮಾಜದ ಜೈನ ಮುನಿ ಪರಂಪರೆಯನ್ನ ಉಳಿಸಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿ ಕೊನೆಯಲ್ಲಿ ಯಶಸ್ವಿಯಾಗಿ ಈ ದಿಗಂಬರ ಜೈನ ಪರಂಪರೆಯನ್ನ ಉಳಿವಿಗಾಗಿ ಹೋರಾಡಿದಂತ ಮಹಾನ್ ಸಂತರು ಅಂತ ನೀವು ಕರೀಬಹುದು.
ಹೀಗಾಗಿ ಚಾರಿತ್ರ್ಯಗಳ ಚಕ್ರವರ್ತಿ ಅನಿಸ್ಕೊಂಡ್ರು. ಹೀಗಾಗಿ ನಿಯಮಗಳನ್ನ ಪಾಲನೆ ಮಾಡುತ್ತಾ ಜೈನದ ಕೀರ್ತಿಯನ್ನ ಉತ್ತುಂಗ ಶಿಖರಕ್ಕೆ ಹೋದರು. ಅಂದಿನ ಕಾಲಘಟ್ಟದಲ್ಲಿ ಜೈನ ಮುನಿ ಆಗುವುದಂದ್ರೆ ಬಹಳಷ್ಟು ಕಠಿಣ. ಜೊತೆಗೆ ಈ ಒಂದಿಷ್ಟು ಸಾಮಾಜಿಕ, ಧಾರ್ಮಿಕ ಹಾಗೆ ರಾಜಕೀಯವಾಗಿ ಕೂಡ ಹೊರಗಡೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿ. ಒಂದ್ ಕಡೆ ಬ್ರಿಟಿಷ್ ಸರ್ಕಾರ ದಿಗಂಬರತ್ವವನ್ನ ಪ್ರಶ್ನಿಸ್ತಾ ಇದ್ರು. ಹೊರಗಡೆ ವಿಹಾರ ಅಂದ್ರೆ ತಿರುಗಾಡ್ಲಿಕ್ಕೆ ಅವರು ಯಾವುದೇ ಅನುಮತಿ ಕೊಡ್ತಾ ಇಲ್ಲದ ಸಮಯದಲ್ಲಿ ಅವರು ಸಾಕಷ್ಟು ಹೋರಾಟ ಮಾಡಿ ಕೊನೆಯಲ್ಲಿ ಗೆದ್ದಂತ ಜೈನ ಮುನಿ ಯಾರಿದ್ರೆ ಅವರೇ ಶಾಂತಿ ಸಾಗರ ಭೂಮಿ ಭೋಜ ಗ್ರಾಮದಲ್ಲಿ ಜನಿಸಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಧಾರ್ಮಿಕ ಉನ್ನತ ಶಿಖರಕ್ಕೇರಿಸಿದಂತಹ ಶಾಂತಿ ಸಾಗರ ಮಹಾರಾಜರು.
ಇಷ್ಟೆಲ್ಲ ಜನ ಸೇರ್ತಾರೆ ಅನ್ನೋದು ನಮಗೆ ಕಲ್ಪನೆಯಲ್ಲಿ ಕೂಡ ಇರಲಿಲ್ಲ. ಅಲ್ಪ ಸ್ವಲ್ಪ ಜನ ಸೇರ್ಬೋದು ಅನ್ನುವ ಒಂದು ಕಲ್ಪನೆ ಇತ್ತು. ಆದರೆ ಇವತ್ತು ಇಡೀ ಜಮಖಂಡಿ ಪಟ್ಟಣ ಜೈನ ಸಮಾಜದ ಟ್ಯಾಬ್ಲೋ ಮೂಲಕ, ಮೆರವಣಿಗೆ ಮೂಲಕ, ಮಹಿಳಾ ಸಂಘಟನೆ ಮೂಲಕ, ವೀರ ಸೇವಾ ದಳಗಳು, ಸೇವಾ ಕಾರ್ಯಕರ್ತರು, ಹಲವಾರು ಸಂಗೀತ ಕಲಾವಿದರಿಂದ ತುಂಬಿ ತುಳುಕಿತ್ತು 3 ದಿನ. ಸಿದಾಡ್ರಿ ಅದನ್ನ ಸೀದಾ ಇಡಲ್ಲ, ಅದು ಮಡ್ಚಬೇಡ್ರಿ.
ಅದರ ಎಲ್ಲ ವೀಕ್ಷಕ ವಿವರಣೆಯನ್ನು ಜಿನವಾಣಿ ಚಾನಲ್ ಕೂಡ ನೋಡ್ಬೋದು. ಹಾಗೆ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ಇಂಥ ಕಾರ್ಯಕ್ರಮನ ಹೀಗೂ ಮಾಡಬಹುದಾ ಅನ್ನೋದು ನೋಡಿದೆ. ಇದರ ಎಲ್ಲ ಉಸ್ತುವಾರಿ ಹಲವಾರು ಜೈನ ಮುಖಂಡರು ಇದನ್ನು ವಹಿಸಿಕೊಂಡಿದ್ರು. ಹಲವಾರು ಗ್ರಾಮಸ್ಥರು ಇದಕ್ಕೆ ಸಲಹೆ ಸಹಕಾರ ಸಹಭಾಗಿತ್ವದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಅಂತಿಮ ಯಾತ್ರೆ ಸಹಬಾಳ್ವೆ ಶಾಂತಿಯ ಸಂಕೇತವಾಗಿ ಮೆರವಣಿಗೆ ಕಾರ್ಯಕ್ರಮ ಇಡೀ ಪಟ್ಟಣದ ದೇಸಾಯಿ ಸರ್ಕಲ್ ಇಂದ ಆರಂಭವಾದಂತ ಈ ಮೆರವಣಿಗೆ ರ್ಯಾಲಿ ಟ್ಯಾಬ್ಲೋಗಳು ಇಡೀ ಜಮಖಂಡಿ ಪಟ್ಟಣವನ್ನು ಪ್ರದಕ್ಷಿಣೆ ಹಾಕಿ ಕೊನೆಯಲ್ಲಿ ಪೋಲೋ ಮೈದಾನದಲ್ಲಿ ಅದ್ಭುತ ಧಾರ್ಮಿಕ ಚಿಂತನೆ ಮನವಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತ್ಯೇಕ ಜೈನ ನಿಗಮ ಮಂಡಳಿಗಳು ಆಗಬೇಕು, ಅಲ್ಪಸಂಖ್ಯಾತರಿಗೆ ದೊರೆಯುತ್ತಿರುವ ಸೌಲಭ್ಯಗಳು ಸಿಗಲಿ, ಹಾಗೆ ಪ್ರಸ್ತುತವಾಗಿ ನಡೀತಿರುವಂತಹ ಇಂದಿನ ಕಾಲಘಟ್ಟದಲ್ಲಿ ಶಾಂತಿಯ ಅಹಿಂಸೆಯ ಸಂದೇಶ ಸಾರುವ ಉದ್ದೇಶವೇ ಆಗಿತ್ತು ಹೊರತು ಬೇರೆ ಯಾವ ರಾಜಕೀಯ ವಿಷಯ ಇದರಲ್ಲಿ ಉದ್ದೇಶ ಇಟ್ಕೊಂಡು ಮಾಡಿದ್ದು ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ನಮಗೆ ಈ ವಿಡಿಯೋ ಮೂಲಕ ನಿಮಗೆ ಕಾಣಸಿಗತ್ತೆ. ಐ ಹೋಪ್ ಇಂಥ ವಿಡಿಯೋ ಮತ್ತಷ್ಟು ಬರ್ತಾ ಇರ್ತವೆ. ಜಾತ್ರೆ ಕೇತ್ರೆ ಉತ್ಸವಗಳು, ಹಾಗೆ ಭಜನೆ ಕೀರ್ತನ ಪ್ರವಚನಗಳು, ಪುರಾತನ ದೇವಾಲಯಗಳ ಇತಿಹಾಸ ಪುಟಗಳನ್ನು ಮತ್ತೆ ಮರುಕಳಿಸಲಿವೆ. ಮತ್ತೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ವಿಡಿಯೋಗಳು ನಿಮಗಾಗಿ ಹೊತ್ತು ತರ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸದಾಕಾಲ ನಾವು ಸ್ವಾಗತಿಸ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಪ್ರಾಸ್ತಾವಿಕ ನುಡಿ ಶ್ರೀಯುತ ಅಜಿತ್ ಬಂಡೆ ಇವರಿಂದ. ಶ್ರೀಯುತ ಅಜಿತ್ ಕುಮಾರ್ ಬಂಡೆ, ಸೆಕ್ರೆಟರಿ ವೀರಸೇವಾದಳ ಮಧ್ಯವರ್ತಿ ಸಮಿತಿ, ಚೇರ್ಮನ್ರು ವೀರಾಚಾರ್ಯ ಬಾಬಾ ಸಾಹೇಬ್ ಕುಂಚಲೂರೆ, ಜಿಲ್ಲಾ ನಗರಿ ಪತ್ತಿನ ಸಂಘ, ಸಾಂಗ್ಲಿ. ಜಮಖಂಡಿಯಲ್ಲಿ ಪಕ್ಕಮಾಚಾರ್ಯ ಪರಮ ಪೂಜ್ಯ ಶ್ರೀ ಸರತಿ ಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ಕಾರ್ಯಕ್ರಮದ ಅಧ್ಯಕ್ಷರು ಸಚಿವರಾದ ಸಂಘ ಶ್ರೀ ಪಿ ಸುಧಾಕರ್ ಅವರೇ, ಇನ್ನೂರು ಸಚಿವರು, ಮಂತ್ರಿಗಳಿಗೆ, ಶಾಸಕರುಗಳಿಗೆ ಪ್ರಮುಖರಿಗೆ ಕೊಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಎರಡು ಮನವಿಗಳಿಗೂ ನಾವು ಅನುಮೋದನೆಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಸೌಲಭ್ಯಗಳನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಮ್ಮಿಕೊಂಡಿರ್ತಕ್ಕಂಥ ಪ್ರಥಮಾಚಾರ್ಯ ಪರಮ ಪೂಜ್ಯ ಶಾಂತಿ ಸಾಗರ ಮಹಾರಾಜರ ಪುಣ್ಯಾರಾಧನಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಜೀನಸೇನ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಅದೇ ತರವಾಗಿ
ಲಕ್ಷ್ಮೀಶೇನ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಹಾಯ ಮಾಡಿದು ಲಕ್ಷ್ಮೀಶೇನ ಮಹಾರಾಜರ ಪಾದಕ್ಕೂ ಪ್ರಥಮಾಚಾರ್ಯ 108 ಶಾಂತಿ ಸಾಗರ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ 70 ವರ್ಷದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮಹಾತ್ಮರು ಮಾಡಿರ್ತಕ್ಕಂಥ ಅನೇಕ ಪುಣ್ಯ ಕಾರ್ಯಗಳನ್ನ ಇವತ್ತು ನಾವು ನೆಲಕ್ಕೆ ಹಾಕಬೇಕಾಗ್ತದೆ. ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿ ಧರ್ಮವನ್ನ ಜಾಗೃತಿಗೊಳಿಸುವಂಥದ್ದು, ಸಮಾಜಕ್ಕೆ ಸದಾರಿಯನ್ನ ತೋರಿಸ್ತಕ್ಕಂಥದ್ದು ಮತ್ತು ಆತ್ಮ ಕಲ್ಯಾಣವನ್ನ ಮಾಡ್ಕೋಬೇಕು ಅಂತಕ್ಕಂಥ ಸದುದ್ದೇಶವನ್ನ ತಮ್ಮ ಜೀವನ ಪೂರ್ಣ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಮಾಮೂಲಿಗಳ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಪಾಲಿಸಿಕೊಂಡು ಜೀವನದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಕಟ್ಟಿರ್ತಕ್ಕಂಥ ಶ್ರೇಷ್ಠ ಸಂತರಲ್ಲಿ ಪರಮ ಪೂಜ್ಯ ಶಾಂತಿ ಸಾಗರ ಮಹಾಮುನಿಗಳು ಅಂತ ಹೇಳಿದ್ರೆ ಹೊಸ ತಪ್ಪಾಗಲಿಕ್ಕಿಲ್ಲ. ಶಾಂತ ಸ್ವಭಾವವನ್ನು ಇಟ್ಕೊಂಡು ಅಹಿಂಸಾ ಧರ್ಮವನ್ನ ಪ್ರತಿಪಾದನೆ ಮಾಡುವ ಜೊತೆಗೆ ಅವರ ಜೀವನದುದ್ದಕ್ಕೂ ಕೂಡ ಶರೀರ ದಂಡನೆಯನ್ನು ಮಾಡಿರ್ತಕ್ಕಂಥ ಮಹಾಮುನಿಗಳು ಯಾರಾದ್ರೂ ಇದ್ರೆ ಅದು ಶಾಂತಿ ಸಾಗರ ಮಹಾರಾಜರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆ ಪಟ್ಕೊಂಡು ಹೇಳಬೇಕಾಗಿದೆ. ಇವತ್ತು ವಿಶೇಷವಾಗಿ ಜೈನ ಧರ್ಮ ಎಲ್ಲಾ ಧರ್ಮದಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥ ಧರ್ಮ ಜೈನ ಸಮಾಜ, ಜೈನ ಧರ್ಮ. ಯಾಕಂತಂದ್ರೆ
ಏನು ನಮ್ಮ ಸೇವಾದಲ್ಲಿ ಜನಿಸಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ಬಂದಿರತಕ್ಕಂಥ ವಿದ್ಯಾನಂದ ಮುನಿ ಮಹಾರಾಜರು ಹಸ್ತದ ಗುರುತವನ್ನ ಕೊಟ್ಟು ಅವತ್ತು ಇಂದಿರಾ ಗಾಂಧಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಮಾಜ ಅದು ಜೈನ್ ಸಮಾಜ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜೈನ್ ಸಮಾಜದ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರಸ್ತಾವನೆ ಆಗಬೇಕು. ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಕಾರ್ಯನ ನಾವೆಲ್ಲರೂ ಕೂಡ ಅತ್ಯಂತ ಕಠೋರ ಶಬ್ದದಿಂದ ನಾವು ಖಂಡನೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಎಡಪಂಥೀಯರು ಅನೇಕರು ಸೇರಿಕೊಂಡು ಈ ಧರ್ಮಸ್ಥಳದ ಧರ್ಮವನ್ನ ಹಾಳು ಮಾಡಬೇಕು ಅಂತಕ್ಕಂಥ ಹುನ್ನಾರವನ್ನು ಮಾಡಿರ್ತಕ್ಕಂಥದ್ದು ನಾವು ಯಾರು ಕೂಡ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಯಾರು ಹುನ್ನಾರದಲ್ಲಿ ತೊಡಗಿದ್ದಾರೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಳಿಕ್ಕೆ ಹಿಂದೆ ನೋಡೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಬೇಡಿಕೆಗೆ ನಾವು ಸಹಮತವನ್ನು ವ್ಯಕ್ತ ಮಾಡೋದ್ರ ಜೊತೆಗೆ ಅದನ್ನ ಈಡೇರುವವರೆಗೆ ನಾವು ಬೆಂಬಲಿಸ್ತೀವಿ ಅಂತಕ್ಕಂಥ ಶಾಂತಿ ಸಾಗರ ಮಹಾರಾಜರು ಅವ್ರು ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಕೇಳ್ತಾ ಇದ್ವಿ. ಅವರು ಹುಟ್ಟಿದ್ದು ಕರ್ನಾಟಕದಲ್ಲಿ ಇಲ್ಲೇ ಬೆಳಗಾವಿ ಜಿಲ್ಲೆ ಬೋಚ್ ಗ್ರಾಮದಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಅವರು ಜನ್ಮ ತಾಳಿದ. ಅವರ ತಂದೆ ಬಿಂಗೋಡ ಪಾಟೀಲ ಹಾಗೂ ತಾಯಿ ಸತ್ಯವತಿ ಅನ್ನುವಂತ ಪವಿತ್ರ ಉದರದಲ್ಲಿ ಜನ್ಮ ತಾಳಿದರು. ಅವರು ಹುಟ್ಟುತ್ತಲೇ ಆಧ್ಯಾತ್ಮ ಕಡೆ ಮುನಿ ಧರ್ಮದ ಕಡೆ ಅವರ ಗಮನ ಇತ್ತು. ಆ ಕಾರಣಕ್ಕಾಗಿ ಅವರಿಗೆ 3ನೇ ಮರಾಠಿ ಶಾಲೆ ಕಲಿತಿದ್ರು. 3ನೇ ಅರ್ಥ ಅಷ್ಟೇ ಶಾಲೆ ಕಲಿತು ಇಡೀ ದೇಶದೊಳಗ ಜೈನ ಧರ್ಮವನ್ನ ಅತ್ಯಂತ ಗಟ್ಟಿಯಾಗಿ ಬೆಳೆಸಿರ್ತಕ್ಕಂಥ ಯಾರಾದರೂ ಮುನಿಗಳಿದ್ರ ಶಾಂತಿ ಸಾಗರ ಮಹಾರಾಜರು ಅಂತ ಹೆಮ್ಮೆಯಿಂದ ಹೇಳಬಹುದು. ತನಿಖೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ SIT ಸ್ಥಾಪನೆ ಆಗಿ ಮೊದಲೇ ಮಾಡಿ. ಈಗ ಗೋಮಾತೆ ಬಗ್ಗೆ ಹೇಳಿದ್ರು. ಭಾರತ ಚೀಫ್ ಎಕ್ಸ್ಪೋರ್ಟ್ ಅಲ್ಲಿ ಎಷ್ಟೇ ಸ್ಥಾನದಲ್ಲಿದೆ? ಎಷ್ಟೇ ಸ್ಥಾನದಲ್ಲಿದೆ ಭಾರತ? 2ನೇ ಸ್ಥಾನದಲ್ಲಿದೆ. ಅದು ಕಸ್ಟಮ್ ಸ್ಟ್ಯಾಂಪ್ ಕೊಡೋದು ಅದಕ್ಕೆ ಹೋಗುತ್ತದೆ. ಮೊದಲ ಕೇಂದ್ರ ಮಾಡಿ ನೀವು ಎಲ್ಲೇ ಹೋಗುತ್ತೆ ಯಾರೋ ಇಮಾಮ ಹಿಡಿದಲ್ಲ. ಮತ್ತು ಜೈನ ಸಮುದಾಯ ಮೇಲೆ ಮೊಘಲರಿಂದ ದಾಳಿ ಆಗಿಲ್ಲ, ನಮ್ಮವರಿಂದ ದಾಳಿ ಆಗಿದೆ. ಜೈನ ಕಟ್ಟಿದಂತ ಹಲವಾರು ದೇವಸ್ಥಾನಗಳನ್ನ ಬೇರೆ ಪಕ್ಷ ಮಾಡಿದ್ದಾರೆ. ಬಿಡಿಸ್ಕೊಳ್ಳಿ ಅವರ ಇನ್ನೊಂದ್ಸಾರಿ ಅವಕಾಶ ಸಿಕ್ಕಾಗ ಯಾರು ಜೈನ ದೇವಸ್ಥಾನ ವಶಪಡಿಸಿಕೊಂಡು ಇವತ್ತು ಬರಲಿಕ್ಕಿದ್ದಾರೆ, ಮುನಿಗಳನ್ನು ಯಾರು ಹತ್ಯೆ ಮಾಡಿದ್ದಾರೆ, ಮುಂದಿನ ಸಾರಿ ಅವಕಾಶ ಸಿಕ್ಕಾಗ ಹೇಳ್ತೀನಿ. ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಮುಂದಿನ ಸಾರಿ ಬಹಳಷ್ಟು ವಿಷಯಗಳನ್ನ ಹೇಳ್ತೀನಿ. ರಾಜಕಾರಣ ಮಾಡೋಗಿದ್ರೆ ಅಭಿವೃದ್ಧಿ ಯಾರಾದ್ರೂ ಮಾಡಬಾರ್ದು. ಯಾವ ಮನಸ್ಸು ಮಾಡೋದು ಮನಸ್ಸುವಂತ ರಾಜಕಾರಣ ಆಗಬಾರ್ದು. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ನಾವು ಯಾರೇನು ಹೇಳಿದ್ರು ಕೂಡ ಎಷ್ಟು ಮನೆಗೆ ಆಗಬೇಕು ಅಷ್ಟೇ ಬರಬೇಕು. ನಾವೆಲ್ಲ ಕ್ವಿಂಟಲ್ ಗಟ್ಟಲೆ ಬದಲಾಗಿದ್ದೀವಿ. ಒಬ್ಬರು ಟನ್ ಹೊಡಿತಾರೆ, ಕ್ವಿಂಟಲ್ ಹೊಡಿತಾರೆ. ನಾವು ಮನೆಗೆ ಎಷ್ಟು ಹೋಗ್ಬೇಕು, ನಾವು ಬದುಕಲಿಕ್ಕೆ ಏನ್ಬೇಕು, ನಮ್ಮ ಕೃಷಿ ಹೆಂಗೆ ನಡಿಬೇಕು, ನಮ್ಮ ಮಕ್ಕಳ ಯಾವ ರೀತಿ ಉದ್ಧಾರ ಆಗಬೇಕು ಅಷ್ಟು ಮಾತ್ರ ಮನೆಗೆ ಬರಬೇಕು. ಯಾಕೆ ನಾವು ರಾಜಕೀಯಕ್ಕೋಸ್ಕರ ನಾವೇನು ಹೇಳ್ತೀವಿ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ ಮಾಡಿ ನನ್ನ ಹಿಂದೂ ಧರ್ಮದಲ್ಲಿ ಜೈನ ಧರ್ಮ ಪ್ರತ್ಯೇಕ ಅಂತಕ್ಕಂಥ ಮಾತನ್ನು ಯಾರಾದ್ರೂ ಹೇಳಿದ್ರೆ ಅದು ಜೈನ ಧರ್ಮ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗುತ್ತೆ. ನಾವು ಹಿಂದೂಗಳು ಕೂಡ ತಪ್ಪು ಮಾಡಬಹುದು, ಆದ್ರೆ ಜೈನರು ಎಂದೂ ತಪ್ಪು ಮಾಡೋದಿಲ್ಲ. ಇದು ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಆದ್ರೆ ಇವತ್ತು ಬಹಳ ಸಾಮರಸ್ಯದಿಂದ ಈ ಕಾರ್ಯಕ್ರಮ ನಡೆದಿತ್ತು. ಸಿದ್ದು ಸೌದಿ ಅವರು ಯಾಕೋ ಆವೇಶದಲ್ಲಿ ಹೋದ್ರು, ಅದನ್ನ ನಾನೇನು ಬಹಳ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇವತ್ತು ನಾವು ಮಾಡದೇ ಇರ್ತಕ್ಕಂಥ ಕೆಲಸ ಸಿದ್ದು ಸೌದಿಯವರಾದರೂ ಮಾಡಿದ್ರು ನನಗೆ ನೆಮ್ಮದಿ ಇದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ಬೇಕಾಗ್ತದೆ. ಮತ್ತು ಅದರ ಅರ್ಥ ನಾವು ಮಾಡುವುದಿಲ್ಲ ಅಂತ ನೀವು ಯಾರು ಭಾವಿಸ್ಬೇಡ. ನನಗೇನು ನೀವು ಹೇಳಿದ್ದೀರಿ ಅಥವಾ ನಮ್ಮ ಸಚಿವರಿಗೆ ಏನು ಹೇಳಿದ್ದೀರಿ, ಶಾಸಕರಿಗೆ ಏನು ಹೇಳಿದ್ದೀರಿ,
ಅದನ್ನು ಖಂಡಿತ ಸರ್ಕಾರದ ಕೈ ಹಿಡಿದು ಮಾಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಇವತ್ತು ಇಷ್ಟೊಂದು ದಕ್ಷಿಣ ಭಾರತದಲ್ಲಿ ಶಾಂತಿ ಸಾಗರ ಮಹಾರಾಷ್ಟ್ರ ಒಂದು ನೆನೀತಕ್ಕಂಥ ಅವಕಾಶ ವಿಶೇಷವಾಗಿ ಜಮಖಂಡಿಗೆ ಒಳಗೆ ಬಂದಿದೆ. ಬಹಳ ಹೆಮ್ಮೆಯಿಂದ ಬರ್ತಾ ಇದ್ದೀನಿ. ಇವತ್ತು ಜೈನ ಸಮಾಜದ ಮೂಲ ಉದ್ಯೋಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈಗಾರಿಕೆಯಲ್ಲಿ ಮುಂದುವರಿರುವಂತದ್ದು, ಸಾಕಷ್ಟು ವ್ಯಾಪಾರ ಉದ್ಯಮದಲ್ಲಿ ಮುಂದಿರಬಹುದು, ಸಾಕಷ್ಟು ಜನ ರಾಜಕಾರಣದಲ್ಲಿ ಮುಂದಿರಬಹುದು, ಸಾಕಷ್ಟು ಜನ ಕೃಷಿಯಲ್ಲಿ ಅವಲಂಬನೆ ಮಾಡಿ ಬದುಕುವಂತ ಜೀವನ ಈ ಸಮಾಜದಲ್ಲಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಮಾಜ ಯಾರಿಗೂ ಅನ್ಯಾಯ ಮಾಡಲಾರದೆ ತಮ್ಮನ್ನ ಬೇರೆಯವರಿಗೆ ಹೋಲಿಸಿದ್ರೆ ಯಾವತ್ತೂ ಒಂದು ಸದಾ ನಿಮಗೆಲ್ಲ ಸಹಿತ ತೊಂದರೆ ಆಗದಂತೆ ನಡ್ಕೊಂಡಿರುವಂತಹ ಸಮಾಜ ಇವತ್ತು ನಮ್ಮ ಜೈನ ಸಮಾಜ ಅನ್ನುವಂಥದ್ದನ್ನ ಅಭಿಮಾನಪೂರ್ವಕವಾಗಿ ನಾನು ಹೇಳಿದ್ದೆ.